ಹಾಯ್ ಹೆಲೋ ನಮಸ್ತೆ ಹಿತಾಸ್ ಹೆಲ್ತಿ ವರ್ಲ್ಡ್ಗೆ ಸ್ವಾಗತ. ಏನಿದು ವಿಡಿಯೋ ಸ್ಟಾರ್ಟಿಂಗಲ್ಲೇ ಹೂಗಳನ್ನ ತೋರಿಸ್ತಾ ಇದ್ದೀವಿ ಅಂತ ಎಲ್ಲರೂ ತಿಳ್ಕೊತಾ ಇದ್ದೀರಾ? ಎಸ್, ಇವತ್ತೊಂದು ಬ್ಯೂಟಿಫುಲ್ ಆಗಿರೋ ಒಂದು ಟೆರೆಸ್ ಗಾರ್ಡನ್ನ ನಾವು ತೋರಿಸ್ತಾ ಇದ್ದೀವಿ. ನೀವು ನೋಡ್ತಿರೋ ಹಾಗೆ ಎಷ್ಟೊಂದು ವಿಧ ವಿಧವಾದ ಕಲರ್ಫುಲ್ ಆದ ಫ್ಲವರ್ಸ್ ಇದೆ ಅಲ್ವಾ? ಈ ಟೆರೆಸ್ ಗಾರ್ಡನಿಂದ ನಮಗೆ ಹಲವಾರು ಉಪಯೋಗಗಳಿದ್ದಾವೆ. ಒಂದು ಮೇಯ್ನ್ ಆಗಿರೋದೇನು ಅಂದರೆ ಆಕ್ಸಿಜನ್. ಇದು ಕಾರ್ಬನ್ ಡೈಆಕ್ಸೈಡ್ ಅಂಶವನ್ನು ಕಡಿಮೆ ಮಾಡಿ ನಮಗೆ ಪ್ಯೂರ್ ಆಕ್ಸಿಜನ್ನ ನಮ್ಮ ಮನೆಯೊಳಗೆ ಸಪ್ಲೈ ಮಾಡುತ್ತೆ. ಹಾಗೂ ನಮ್ಮ ಮನಸ್ಸಿನ ಶಾಂತಿನ ಇದು ಕಾಪಾಡುತ್ತೆ. ನೀವೇನೇ ಕೋಪ ಬೇಜಾರು ಏನು ಆಗಿದ್ರೂ ಸಹ ಈ ಗಿಡಗಳ ಮಧ್ಯೆ ಹೋಗಿ ನಿಂತ್ಕೊಂಡ್ರೆ ಏನೋ ಒಂಥರ ನೆಮ್ಮದಿ ಸಿಗತ್ತೆ. ಹಾಗೆ ಮನೆಗೆ ಬೇಕಾಗಿರುವಂತಹ ದೇವ್ರ ಪೂಜೆಗೆ ಬೇಕಾಗಿರುವಂತಹ ಹೂವುಗಳು, ಹಾಗೆ ಅಡುಗೆಗೆ ಉಪಯೋಗಿಸುವಂಥ ಚಿಕ್ಕ ಚಿಕ್ಕ ಸೊಪ್ಪುಗಳನ್ನು ನೀವು ಬೆಳೆಯೋದ್ರಿಂದ ನಮಗೆ ದುಡ್ಡನ್ನು ಸಹ ಸೇವ್ ಮಾಡ್ಬೋದು. ವಿಡಿಯೋನ ಸ್ಕಿಪ್ ಮಾಡದೆ ನೀವು ಪೂರ್ತಿ ನೋಡಿದ್ರೆ ಎಷ್ಟೊಂದು ವಿಧವಾದ ಹೂಗಳನ್ನು ನಿಮಗೆ ನೋಡೋಕ್ಕೆ ಸಿಗತ್ತೆ. ಗುಲಾಬಿಯಲ್ಲೇ ಹಲವಾರು ವಿಧಗಳಿದ್ದಾವೆ. ದಾಸವಾಳದಲ್ಲಿ ನಾನು ನೋಡೇ ಇರಲಿಲ್ಲ, ಆ ಥರ ಬಣ್ಣದ ದಾಸವಾಳಗಳೆಲ್ಲ ಇಲ್ಲಿ ಸಿಕ್ತು. ನೋಡೋಕ್ಕೆ ತುಂಬ ಖುಷಿ ಆಯಿತು. ಈ ಥರ ಹೂಗಳನ್ನೆಲ್ಲ ತೋರಿಸೋಕ್ಕೆ ನಾವು ಮಕ್ಕಳನ್ನು ಪಾರ್ಕ್ಗಳಿಗೆಲ್ಲ ಕರ್ಕೊಂಡು ಹೋಗ್ತೀವಿ. ಅದ್ರ ಬದಲು ಈ ಥರ ಮನೆಯ ಟೆರೆಸ್ ಮೇಲೆ ಅಥವಾ ಮನೆ ಮುಂದೆ ಇರೋ ಒಂದು ಚಿಕ್ಕ ಜಾಗದಲ್ಲೇ ನಾವು ಈ ಥರ ಹಾಕ್ಕೊಂಡ್ರೆ ಮಕ್ಕಳಿಗೂ ಖುಷಿ ಆಗುತ್ತೆ, ನಮ್ಮ ಮನಸ್ಸಿಗೂ ಶಾಂತಿ ಸಿಗತ್ತೆ. ಹಾಗೆ ಬೇಸಿಗೆ ಕಾಲಗಳಲ್ಲಿ ಇದು ಮನೆಯನ್ನು ಕೂಲಾಗಿಡೋದಕ್ಕೂ ಸಹ ಈ ಒಂದು ಗಿಡಗಳು ಹೆಲ್ಪ್ ಮಾಡುತ್ತೆ. ಹಾಗೆ ಅಡುಗೆ ಮನೆಯಲ್ಲಿ ನಾವು ತೊಳೆಯುವಂತಹ ತರಕಾರಿ ನೀರು, ಕಾಳು, ಬೇಳೆಗಳ ನೀರನ್ನು ಈ ಗಿಡಗಳು ಹಾಕಿದ್ರೆ ನಾವು ವಾಟರ್ ವೇಸ್ಟನ್ನು ಸಹ ತಡಿಬೋದು. ನೋಡಿದ್ರಲ್ಲ ಎಷ್ಟು ಸೂಪರಾಗಿರೋ ಹೂಗಳಿದ್ದಾವೆ ಅಂತಂದರೆ ವಾವ್, ಸಖತ್ತಾಗಿತ್ತು. ನಮ್ಮ ಹೂವಿನ ಬಗ್ಗೆ, ನೇಚರ್ ಬಗ್ಗೆ ಹಲವಾರು ಸುಂದರವಾದ ಚಿತ್ರಗೀತೆಗಳು ಇದ್ದಾವೆ. ಆ ಹಾಡನ್ನು ನೀವು ಕೇಳಿಸ್ಕೊತಾ ಗಾರ್ಡನಿಂಗ್ ಮಾಡಿದ್ರೆ ಅದ್ರ ಫೀಲೇ ಬೇರೆ ಇರುತ್ತೆ. ಅದರಲ್ಲೂ ಇವಾಗ ಮಳೆ ಶುರುವಾಗಿದೆ. ಆ ಮಳೆಯಲ್ಲಂತೂ ಹೂಗಳನ್ನ ನೋಡೋಕ್ಕೆ, ಆ ಮಳೆಯ ಹನಿಯ ನೀರುಗಳು ಆ ಹೂವಿನ ಮೇಲೆ ಬಿದ್ದಾಗ ಹೂಗಳು ನೋಡೋಕ್ಕೆ ಅದರ ಅಂದನ ಇನ್ನೂ ದುಪ್ಪಟ್ಟು ಜಾಸ್ತಿ ಮಾಡುತ್ತೆ ಅಂತಲೇ ಹೇಳ್ಬೋದು. ನಮಗಂತೂ ಇದೊಂದು ಮೈಂಡ್ ಥೆರಪಿ ಅಂತಲೇ ಹೇಳ್ಬೋದು. ಹೊರಗಡೆ ಜಂಜಾಟ, ಮನೆ ಕೆಲಸದ ಮಧ್ಯ ಇದರಲ್ಲೂ ಸ್ವಲ್ಪ ನಾವು ಕಾಲ ಕಳೆದ್ರೆ ನಮ್ಮ ಆರೋಗ್ಯಕ್ಕೂ ಸಹ ಒಳ್ಳೆಯದು. ಈ ಹೂವು ಅಂದ ತಕ್ಷಣ ನಿಮಗೆಲ್ಲ ಯಾವ ಸಾಂಗ್ ನೆನಪಾಗತ್ತೆ? ನಮಗೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನನಗಂತೂ ಒಂದು ಸಾಂಗ್, ಒಂದು ಲೈನ್ ನೆನಪಾಗತ್ತೆ. ಅದು ಯಾವುದು ಅಂತಂದರೆ, ಹೂವೇ ಇಲ್ಲದ ಲೋಕ ನಮಗೇಕಮ್ಮ, ನಗುವೇ ಇಲ್ಲದ ಲೋಕ ನಮಗೇಕಮ್ಮ ಅಂತ ಒಂದು ಇದೆಯಲ್ಲ, ಆ ಸಾಂಗು. ಐ ಡೋಂಟ್ ನೋ ಲಿರಿಕ್ಸ್ ಯಾರು ಬರೆದಿರೋದು ಅಂತ, ಬಟ್ ಅದರಲ್ಲಿ ಒಂದು ಹೆಣ್ಣನ್ನು ಹೂವಿಗೆ ಕಂಪೇರ್ ಮಾಡಿ ಎಷ್ಟು ಚೆನ್ನಾಗಿ ಬರ್ತಿದ್ದಾರೆ ಅಂತಂದರೆ ವಾವ್, ಕೇಳ್ತಾ ಇದ್ದರೆ ಕೇಳ್ತಾನೇ ಇರಬೇಕು ಅಂತ ಅನಿಸುತ್ತೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಥರದ ಫ್ಲವರ್ಸ್ ಇದೆ ಅಂತ. ಇನ್ನು ನೋಡಿ ಡೀಟೇಲಾಗಿ ಇದು ಸ್ವಲ್ಪ ನಿಮಗೆ ಫಾಸ್ಟ್ ಅನ್ನಿಸ್ತಾ ಇರ್ಬೋದು, ಬಟ್ ಲಾಸ್ಟಲ್ಲಿ ಸಪ್ರೇಟಾಗಿರೋ ಫ್ಲವರ್ಸ್ನ ಹಾಕಿದ್ದೀನಿ. ಸಖತ್ತಾಗಿ ಕಾಣುತ್ತೆ. ಆ ಕಲರ್ಸ್ ಎಲ್ಲ ಅಷ್ಟು ಡೀಟೇಲಾಗಿ ಕಾಣಿಸ್ತಾ ಇದೆ ನೋಡಿ. ಆವಾಗಲೇ ಹೇಳಿದೆ ಅಲ್ವಾ, ಅಡುಗೆ ಮನೆಯಲ್ಲಿ ಅಕ್ಕಿ ಬೇಳೆ ತೊಳೆದಿರುವಂತಹ ನೀರನ್ನು ಸಹ ಹಾಕ್ಬೋದು ಅಂತ. ಅದರಲ್ಲೂ ನೀವು ತರಕಾರಿ ಸಿಪ್ಪೆಗಳನ್ನು ಸಹ ಹಾಕ್ಬೋದು. ಅದು ಈಸಿಯಾಗಿ ಡಿಕಂಪೋಸ್ ಆಗುತ್ತೆ. ಆ ಗಿಡಗಳಿಗೆ ಗೊಬ್ಬರ ಥರ ನಾವು ಹಾಕ್ಬೋದು. ನೋಡಿ, ಹೂಗಳನ್ನು, ಗಿಡಗಳನ್ನು, ನೇಚರನ್ನು ಯಾರು ಪ್ರೀತಿಸ್ತಾರೋ ಅವರು ನಮ್ಮ ವಿಡಿಯೋಗೆ ಒಂದು ಲೈಕ್, ಕಮೆಂಟ್ ಹಾಗೂ ಶೇರ್ ಮಾಡಿ ನಮ್ಮ ಚಾನಲ್ನ ಒಂದು ಸಬ್ಸ್ಕ್ರೈಬ್ ಮಾಡಲೇಬೇಕು. ನೋಡೋಣ ಎಷ್ಟು ಜನ ಮಾಡ್ತೀರಾ ಅಂತ. ಈ ಒಂದು ಬ್ಯೂಟಿಫುಲ್ ವಿಡಿಯೋಗೆ ಎಷ್ಟು ಲೈಕ್ ಸಿಗತ್ತೆ ಅಂತ ನೋಡೋಣ. ಇದು ನಮ್ಮ ವಿಡಿಯೋಗೆಲ್ಲ ನೆನ್ಪಿಟ್ಕೊಳ್ಳಿ. ಆ ಹೂವಿಗೆ ಮತ್ತು ನೇಚರ್ಗೆ ನೀವು ಕೊಡ್ತಾ ಇರುವಂತಹ ಲೈಕ್ಸ್ ಅಂತ ನಾನು ತಿಳ್ಕೊತೀನಿ. ಇನ್ನೊಂದು ಮೇಯ್ನಾಗಿರೋ ಯೂಸ್ ಏನಂತಂದರೆ, ನಮ್ಮ ಹೆಣ್ಣು ಮಕ್ಕಳ ಜಡೆಯ ಅಲಂಕಾರಕ್ಕೆ ಬೇಕಾಗಿರುವಂತಹ ಹೂಗಳು ಸಿಗತ್ತೆ. ಈ ವಿಡಿಯೋಗೆ ವಾಯ್ಸ್ ಓವರ್ನ ನಾನು
ಇಲ್ಲಿಗೆ ಮುಗಿಸ್ತಾ ಬ್ಯೂಟಿಫುಲ್ ಆಗಿರುವಂಥ ಫ್ಲವರ್ಸ್ನ ನೀವು ನೋಡಿ. ಎಲ್ಲರೂ ನಗ್ನಗ್ತಾ ಇರಿ, ಖುಷಿಯಾಗಿರಿ, ಆರೋಗ್ಯವಾಗಿರಿ. ಬಾಯ್ ಬಾಯ್. ಥ್ಯಾಂಕ್ ಯು ಸೋ ಮಚ್. ವಿಲ್ ಮೀಟ್ ಯು ಆನ್ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್.